ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಇಂದು ನಾವು ಗುರು ಬದಲಾವಣೆ ಆಗ್ತಾ ಇದ್ದಾನೆ ಮೃಗಶಿರ ನಕ್ಷತ್ರಕ್ಕೆ ಆಗಸ್ಟ್ 20ರಿಂದ ನವೆಂಬರ್ 28ರವರೆಗೆ. ಗುರುವಿನ ಬದಲಾವಣೆಯಿಂದ ಅಂದರೆ ಗುರು ಟ್ರಾನ್ಸಿಟ್ ಇಂದ ನಮಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದು 12 ಲಗ್ನಗಳಿಗೂ ಯಾವ ಒಂದು ರೀತಿ, ಯಾವ ಒಂದು ಶುಭ ಅಶುಭ ಆಗಿರ್ಬೋದು, ಇಲ್ಲ ಗುಡ್ ಆರ್ ಬ್ಯಾಡ್, ಇಲ್ಲ ನೆಗೆಟಿವ್ ಎಫೆಕ್ಟ್ಸ್ನಲ್ಲಿ ಯಾವ ಒಂದು ರಿಸಲ್ಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ನಿಮ್ಮ ಜಾತಕದ ಅನುಸಾರ ನಿಮ್ಮ ಜಾತಕದಲ್ಲಿ ಗುರುವಿನ ದಶ ನಡೀತಿದ್ದರೆ ಈ ಒಂದು ಎಫೆಕ್ಟ್ಸ್ ನಿಮಗೆ 70% ಇರುತ್ತೆ. ಈ ಒಂದು ಟ್ರಾನ್ಸಿಟ್ ಅನ್ನೋದು ಈ ಒಂದು 3 months ನಡೆಯೋದ್ರಿಂದ ಇದು ನಿಮಗೆ 20 to 30% ಎಫೆಕ್ಟ್ಸ್ ಕೊಡುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಜಾತಕದ ಅನುಸಾರ ನಿಮಗೆ ಕರ್ಮಾನುಫಲಗಳಿಂದ ನಿಮಗೆ ಒಂದು ಎಫೆಕ್ಟ್ಸ್ ನೀಡ್ತಾ ಹೋಗುತ್ತೆ. ಗುರುವಿನ ಟ್ರಾನ್ಸಿಟ್ನಲ್ಲಿ ನಾವು ಯಾವ ಒಂದು ರೆಮಿಡೀಸ್ ಇಲ್ಲಾಂದರೆ ಮಂತ್ರನ ಜಪ ಮಾಡೋದ್ರಿಂದ ನಮಗೆ ಯಾವ ಒಂದು ರೀತಿಯಲ್ಲಿ ಗುಡ್ ಎಫೆಕ್ಟ್ಸ್ ಇಲ್ಲ ನೆಗೆಟಿವ್ ಎಫೆಕ್ಟ್ಸ್ನ ಹೇಗೆ ತೆಗೆದುಹಾಕೋದು, ಯಾವ ಒಂದು ಮಂತ್ರನ ಹೇಳಿದ್ರೆ ನಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲ ಲಗ್ನಗಳಿಗೂ ಅನುಸಾರವಾಗಿ ಹೇಳ್ತಾ ಇರೋದು ಇದು. ಅಂದರೆ ಮೇಷ ಲಗ್ನದಿಂದ ಮೀನ ಲಗ್ನದವರೆಗೆ ಎಲ್ಲರಿಗೂ ಈ ಒಂದು ರೆಮಿಡೀಸ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೆಯದು, ನಾವು ಯಾವುದೇ ಒಂದು ಕೆಲಸಕ್ಕೆ ಹೊರಡುವ ಮುನ್ನ ಪ್ರತಿನಿತ್ಯ ಈ ಒಂದು ಸಿಂಪಲ್ ಮಂತ್ರ ಅಂದರೆ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು, ಗಾಯತ್ರಿ ಮಂತ್ರನ ನಾವು 11 ಸಾರಿ ಹೇಳಿಕೊಂಡು ಇಲ್ಲಾಂದರೆ ಅದನ್ನು ಕೇಳಿಸ್ಕೊಂಡು ಹೋಗೋದ್ರಿಂದ ನಮಗೆ ಅದರದ್ದು ಒಂದು ಗುಡ್ ಎಫೆಕ್ಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಾವು ಕೆಲವೊಂದನ್ನು ದಾನ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀವಿ. ಆ ಒಂದು ಪರ್ಟಿಕ್ಯುಲರಲ್ಲಿ ನಿಮಗೆ ಯಾವ ಒಂದು ಭುಕ್ತಿ ಇಲ್ಲಾಂದರೆ ಅಂತರ್ಭುಕ್ತಿನಲ್ಲಿ ನಿಮಗೆ ಯಾವ ಒಂದು ನೆಗೆಟಿವ್ ಎಫೆಕ್ಟ್ಸ್ ನಡೀತಾ ಇದೆ, ಯಾವ ಒಂದು ಪ್ಲ್ಯಾನೆಟ್ಸ್ಗೆ ಅನುಸಾರವಾಗಿ ಅಂತ ತಿಳ್ಕೊಂಡು ನಾವು ಅದಕ್ಕೆ ಒಂದು ರೆಮಿಡೀಸ್ನ ಇಲ್ಲಾಂದರೆ ಒಂದು ದಾನನ ಸಜೆಸ್ಟ್ ಮಾಡ್ತೀವಿ. ಬಟ್ ಆದರೆ ಇದು ಓವರಾಲ್ ನಾನು ಎಲ್ಲ ಲಗ್ನದವ್ರಿಗೂ ಹೇಳ್ತಾ ಇರೋದ್ರಿಂದ ಕೆಲವೊಂದು ಸಿಂಪಲ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಸೊ ನಾವೇನು ಮಾಡಬೇಕು ಅಂತಂದರೆ, ಈ ಒಂದು ಅಮಾವಾಸ್ಯೆಯ ದಿನ ನಾವು ರಾ ಫುಡ್ ಗ್ರೇನ್ಸ್ನ ದಾನ ಮಾಡಬೇಕು. ಅಂತಂದರೆ ಕಾಳುಗಳನ್ನ ನಾವು ದಾನ ಮಾಡಬೇಕು. ಶುಗರ್ನ ದಾನ ಮಾಡ್ಬೋದು, ಘೀನ ದಾನ ಮಾಡ್ಬೋದು. ಅಕ್ಕಿನ ದಾನ ಮಾಡಬೇಡಿ. ಅಕ್ಕಿನ ನೀವು ನಿಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಅಂತ ಅಂದರೆ ತಿನ್ನೋದಕ್ಕೆ ಬಳಕೆ ಮಾಡಿ. ರೈಸ್ ಜೊತೆಗೆ ಮೊಸರು ಮಿಶ್ರಣ ಮಾಡಿಕೊಂಡು ಮೊಸರನ್ನಾಗಿ ತಿನ್ನೋದ್ರಿಂದ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಾವು ಈ ದಾನನ ಕೆಲವೊಂದು ಆರ್ಗನೈಸೇಷನ್ಸ್ಗೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ. ಇಲ್ಲಾಂದರೆ ತುಂಬಾ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಪರ್ಸನ್ಸ್ಗೆ ಅಂದರೆ ನೀಡಿ ಪೀಪಲ್ಸ್ಗೆ ಅದರದ್ದು ಅವಶ್ಯಕತೆ ಇರೋವರೆಗೆ ದಾನ ಮಾಡಿದರೆ ನಿಮ್ಗೆ ಅದರದ್ದು ಗುಡ್ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ. ನೀವು ಈ ಒಂದು ನೆಗೆಟಿವ್ ಎಫೆಕ್ಟ್ಸ್ನ ತೆಗಿಬೇಕು ಅಂತಂದರೆ ಕೆಲವೊಂದು ಪರ್ಟಿಕ್ಯುಲರ್ ಮಂತ್ರಗಳಿದ್ದಾವೆ. ಆ ಮಂತ್ರನ ನೀವು ಜಪ ಮಾಡೋದ್ರಿಂದ ನಿಮಗೆ ಒಂದು ಸೂದಿಂಗ್ ಎಫೆಕ್ಟ್ಸ್ ಸಿಗುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಅಂದರೆ ನಿಮ್ಗೊಂದು ಇಟ್ಸ್ ಎ ವೆರಿ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು, ಇಲ್ಲ ಗ್ರೇಟ್ ಮಂತ್ರ ಅಂತಲೇ ಹೇಳ್ಬೋದು. ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ನಿಮಗೆ ಈ ಒಂದು ಮಂತ್ರ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ನೀವು ಅದನ್ನು ಹೇಳ್ತಾ ಒಂದು ಪ್ರತಿನಿತ್ಯ ನೀವು ಅದನ್ನು ಹೇಳ್ತಾ ಇದ್ದರೆ ನಿಮಗೆ ನೆಗೆಟಿವ್ ಎಫೆಕ್ಟ್ಸ್ ಅನ್ನೋದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಇದು ಮಾ ದುರ್ಗೆ ಮಂತ್ರ. ಇದ್ರದ್ದು ಪವರ್ಫುಲ್ ಎಫೆಕ್ಟ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹೇಳಿ ಅದನ್ನು ಒಂದು ಬೆನಿಫಿಟ್ನ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಡಯಟ್ರಿ ಫುಡ್ಸ್ ಅಂತ ಹೇಳ್ತೀವಿ. ನೀವು ಒಂದು ಕೆಲವೊಂದನ್ನು ನಿಮ್ಮ ಫುಡ್ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಈ ಒಂದು ಟೈಮ್ನಲ್ಲಿ ಅದು ಕೂಡ ನಿಮಗೆ ಒಂದು ಗುಡ್ ರಿಸಲ್ಟ್ಸ್ನ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಈ ಒಂದು ಟೈಮ್ನಲ್ಲಿ ಕೇಸರ್, ಕರ್ಡ್, ಮಿಲ್ಕ್ ಪ್ರಾಡಕ್ಟ್ಸ್, ಆಮೇಲೆ ಶುಗರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಹಲ್ವಗಳಾಗಿರ್ಬೋದು, ಅದನ್ನೆಲ್ಲ ನೀವು ನಿಮ್ಮ ಒಂದು ಡಯಟ್ನಲ್ಲಿ ಕೆಲವೊಂದು ಸಲ ಪ್ರಸಾದವಾಗಿ ದೇವರಿಗಿಟ್ಟು ನೀವು ಅದನ್ನು ಸ್ವೀಕಾರ ಮಾಡೋದ್ರಿಂದ ನಿಮಗೆ ಅದು ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಕೆಲವೊಂದು ನೆಗೆಟಿವ್ ಎಫೆಕ್ಟ್ಸ್ನ ತೆಗೆದುಹಾಕೋದಕ್ಕೆ ಈ ಒಂದು ರೆಮಿಡೀಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.